ನಮಸ್ತೆ. ಬಿ ಗಣಪತಿ ಚಾನೆಲ್ಗೆ ಸ್ವಾಗತ. ಕಾಂತಾವರ ಕನ್ನಡ ಸಂಘ ನಾ ಮೊಗಸಾಲೆ ನಾರಾಯಣ ಭಟ್ಟ ಮೊಗಸಾಲೆ. ಪ್ರಾಯಶಃ ಈ ಹೆಸರು ಕನ್ನಡ ಸಾರಸ್ವತ ಲೋಕದಲ್ಲಿ ಒಂದು ಮಿಂಚಿನ ಹಾಗೆ ಸಂಚರಿಸುವಂತ ಹೆಸರು. ಅವರ ಕೃತುಶಕ್ತಿ, ಸೃಜನಾತ್ಮಕ ವ್ಯವಸಾಯ ಮತ್ತು ಸಾಧನೆ, ಸಾರ್ಥಕತೆ, ಹೋರಾಟ, ಸಮಾಜಮುಖಿ ಚಿಂತನೆ, ಒಬ್ಬ ಆಯುರ್ವೇದಿಕ ಡಾಕ್ಟರ್ ಆಗಿ ಅವರು ಚಿಕಿತ್ಸೆ ಕೊಟ್ಟಂತ ಸುದೀರ್ಘವಾದಂಥ ಅನುಭವ, ನಗುಮುಗದ ಯಾವುದೇ ರೀತಿಯಲ್ಲೂ ಯಾರಲ್ಲೂ ಜಗಳವನ್ನೋ ಅಥವಾ ಒಂದು ವೈಷಮ್ಯವನ್ನೋ ಕಟ್ಟಿಕೊಳ್ಳದೆ ಸ್ನೇಹಿಯಾಗಿ ಪ್ರತಿಯೊಬ್ಬರಲ್ಲೂ ಇರುವ ಪ್ರತಿಭೆಯನ್ನ ಗುರುತಿಸಿ ಅದಕ್ಕೆ ಅದರದೇ ಆದಂಥ ಒಂದು ನೆಲೆಯನ್ನ ಕಲ್ಪಿಸುತ್ತಾ ತಾನೂ ಬೆಳೆಯುತ್ತಾ ಸಮಾಜವನ್ನು ಬೆಳೆಸುತ್ತಾ ತನ್ನ ಎದುರಿನ ಯುವ ಸೃಜನಾತ್ಮಕ ಚಟುವಟಿಕೆಯಲ್ಲಿ ತೊಡಗಿಕೊಂಡವರನ್ನೂ ಬೆಳೆಸ್ತಾ ಇವತ್ತು ಅವರ ಇಡೀಯದಾದಂಥ ಒಂದು 82 ವರ್ಷದ ಸುದೀರ್ಘವಾದಂಥ ಜೀವನ ಅದು ಸಮಾಜಮುಖಿಯಾಗಿ ಸಾಹಿತ್ಯಿಕ ಮತ್ತು ಸಾರಸ್ವತ ಲೋಕದಲ್ಲಿ ಚಿರಂತನವಾಗಿ ಇಡೀ ನಾಡಿನ ಸಜ್ಜನರ ಪ್ರೀತಿ ಪಾತ್ರರಾಗಿ ನಾ ಮೊಗಸಾಲೆ ಬೆಳೆದಂಥ ರೀತಿ ಅದು ಅಚ್ಚರಿಯೂ ಹೌದು, ವಿಸ್ಮಯವೂ ಹೌದು, ಆಪ್ತವೂ ಹೌದು. ಅದರ ಜೊತೆಗೆ ಸಮಾಜಕ್ಕೆ, ಸಂಸ್ಕೃತಿಗೆ, ಸಾಹಿತ್ಯದ ಪ್ರಪಂಚಕ್ಕೆ ಒಂದು ಮಾದರಿಯೂ ಹೌದು. ನಾ ಮೊಗಸಾಲೆ ಬೆಳೆದ ರೀತಿಯನ್ನ ಗಮನಿಸಿದರೆ ಎಂಥವರಿಗೂ ಅದು ಒಂದು ರೋಮಾಂಚಕ ಕಥನವಾಗುವ ಜೊತೆಗೆ ಭಯಾನಕವಾದಂಥ ಬದುಕು ಹೌದು. 5ನೇ ವರ್ಷಕ್ಕೆ ತನ್ನ ತಂದೆಯನ್ನ ಕಳೆದುಕೊಂಡಂತ ನಾ ಮೊಗಸಾಲೆಯವರ ಒಟ್ಟು ಬದುಕಿನ ಜೈತ್ರ ಯಾತ್ರೆ ಅದು ಒಂದು ಮುಳ್ಳಿನ ಮೇಲೆ ಮಗು ನಡೆದು ತನ್ನ ನಿರ್ದಿಷ್ಟವಾದಂಥ ಗುರಿಯನ್ನ ಮುಟ್ಟಿದ ಅದ್ಭುತವಾದಂಥ ಒಂದು ಸಾಧನೆ ಮತ್ತು ಪ್ರತಿಯೊಬ್ಬರಿಗೂ ಕಣ್ಣು ಬೆಳೆಬೇಕಾಗಬೇಕಾದಂಥ ಬದುಕು. ಇಂಗ್ಲಿಷಿನಲ್ಲಿ ಸ್ನಾತಕೋತ್ತರ ಪದವಿ ಪಡೆಯುವ ಆಸೆ, ಆದರೆ ಗತಿ ಇಲ್ಲ, ಸಾಧ್ಯತೆ ಇಲ್ಲ. ಮಠದ ಊಟ, ವಸತಿ, ಆಯುರ್ವೇದವನ್ನ ಓದಿದಂಥ ಸಂದರ್ಭ. ಇದೇ ಕಾಂತಾವರಕ್ಕೆ ವೃತ್ತಿಯನ್ನ ಆಧರಿಸಿ ಬಂದು ಆಯುರ್ವೇದ ಡಾಕ್ಟರ್ ಆಗಿ ಇಡೀ ಸಮಾಜದ ರುಗ್ಣತೆಗೆ ಮುಖ ಮಾಡಿ ನಿಂತು ಹೋರಾಟವನ್ನ ಸಂಘಟಿಸ್ತಾ ಹುರಿಗೊಂಡು ನಿಂತಾಗ ಅವರಿಗೆ ಜೀವಘಾತಕವಾದಂಥ ಪರಿಸ್ಥಿತಿ. ಅಲ್ಲಿಯೇ ಸೆಟೆದು ನಿಂತು ರಾಮಕೃಷ್ಣಯ್ಯ ಮತ್ತು ಸೀತಮ್ಮ ದಂಪತಿಯ ಪುತ್ರಿಯಾದಂಥ ಪ್ರೇಮಲತಾ ಅವರನ್ನ ವಿವಾಹವಾಗಿ ಬದುಕು ಕಟ್ಟಿದ ಕಥೆ ಇದೆಯಲ್ಲ, ಅದು ಅದ್ಭುತವಾದಂಥ ಕಥೆ. ಒಂದು ಪುರುಷನ ಹಿಂದೆ ಹೆಣ್ಣಿನ ಒಂದು ಸಾಂಗತ್ಯ ಮತ್ತು ಅದರ ಇಡೀಯದಾದಂಥ ಒಂದು ಗೇಯತೆ ಇರುತ್ತೆ ಮತ್ತು ಹೋರಾಟ ಇರುತ್ತೆ. ಗಂಡಿನ ಹಿಂದೆ ಹೆಣ್ಣಿನ ಒಂದು ನೆರಳು ಅದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅನ್ನೋದು ಹಿರಿಯರ ಮಾತು. ನಾ ಮೊಗಸಾಲೆಯವರ ಒಂದು ಕಾಲದಲ್ಲಿ ಅವರನ್ನ ಮುಗಿಸೇ ಬಿಡ್ತೇವೆ, ಕೊಚ್ಚುತ್ತೇವೆ, ಕಡಿತೇವೆ. ಯಾಕೆಂದ್ರೆ ಸಮಾಜದ ವಿರುದ್ಧವಾಗಿ, ಮೌಢ್ಯದ ವಿರುದ್ಧವಾಗಿ, ಜಾತಿ ಪದ್ಧತಿಯ ವಿರುದ್ಧವಾಗಿ, ವರ್ಗ ಸಂಘರ್ಷದ ವಿರುದ್ಧವಾಗಿ ಇಡೀ ಚಳವಳವನ್ನ ಸಂಘಟಿಸಿದಂಥ ಒಬ್ಬ ಯುವಕ ಮೊಗಸಾಲೆಗೆ ಎದುರು ನಿಂತದ್ದು ಊಳಿಗಮಾನ ಪದ್ಧತಿಯ ಅವತ್ತಿನ ಎಲ್ಲ ಸರದಾರರು. ಅಹೋರಾತ್ರಿ ಪಡಸಾಲೆಯಲ್ಲಿ, ಮೊಗಸಾಲೆಯಲ್ಲಿ ಮಲಗಿ ಪಕ್ಕದಲ್ಲಿ ಕತ್ತಿಯನ್ನ ಇಟ್ಟುಕೊಂಡು ತನ್ನ ಪತಿಯನ್ನು ಮತ್ತು ಒಬ್ಬ ಹೋರಾಟಗಾರರನ್ನು ಕಾದಂಥದ್ದಿದ್ರೆ ಅದು ಪ್ರೇಮಲತಾ ಎಂಬ ಹೆಣ್ಣಿನ ಶೌರ್ಯ, ಸಾಹಸ, ಧೀಮಂತಿಕೆ. ಇಂಥ ಒಂದು ಜೀವನವನ್ನ ಕಟ್ಟಿದಂಥ ಮೊಗಸಾಲೆಯವರು ಕೊನೆಗೂ ಅವರು ಗೆದ್ದ ರೀತಿ ಅದ್ಭುತ. ಕಾಂತಾವರ ಕನ್ನಡ ಸಂಘಕ್ಕೆ ಇವತ್ತು 50ನೇ ವರ್ಷ, ಅರ್ಧ ಶತಮಾನ. ಅದನ್ನು ಹುಟ್ಟು ಹಾಕಿದ ಕೀರ್ತಿ ಮೊಗಸಾಲೆಯವರದು. ಮುದ್ದಣ ಕಾವ್ಯ ಪ್ರಶಸ್ತಿ, ಸುವರ್ಣರಂಗಪ್ಪ ಸನ್ಮಾನ್, ಕಾಂತಾವರ ಪುರಸ್ಕಾರ, ಕಾಂತಾವರ ಲಲಿತ ಕಲಾ ಪುರಸ್ಕಾರ, ವರ್ಧಮಾನ ಪ್ರತಿಷ್ಠಿತವಾದಂಥ ಪ್ರಶಸ್ತಿ, ನಾಡಿಗೆ ನಮಸ್ಕಾರ, ಗ್ರಂಥಮಾಲೆ, 100ರ ಸನಿಹ, ನುಡಿಹಾರ, 340 ಹೊತ್ತಿಗೆಗಳು, ಮುದ್ದಣ ಸ್ಮಾರಕ ಕಾವ್ಯ ಪ್ರಶಸ್ತಿ, ಕನ್ನಡ ಭವನ ಕಟ್ಟಿದಂಥ ಕೀರ್ತಿ, ಅಲ್ಲಮ ಪ್ರಭು ಪೀಠ ಸ್ಥಾಪನೆ. ಕಾಂತಾವರ ಅನ್ನುವಂಥ ಒಂದು ಪುಟ್ಟ ಕುಗ್ರಾಮಕ್ಕೆ ಇವತ್ತು ಒಂದು ದೇಶಿಕವಾದಂಥ ರಾಜ್ಯ ಮಟ್ಟದಲ್ಲಿ ಮತ್ತು ಇಡೀಯದಾದಂಥ ಸಾರಸ್ವತ ಲೋಕದಲ್ಲಿ ತನ್ನದೇ ಆದಂಥ ಒಂದು
ಗತಿ ಮತ್ತು ಅದರ ಪ್ರತಿಷ್ಠೆ, ಅದರದೇ ಆದಂಥ ಸ್ಥಾನ, ಮಾನ, ಗೌರವ ದಕ್ಕಿದ್ದಿದ್ರೆ ಅದು ಏಕಾಂಗಿ ವೀರ ಡಾಕ್ಟರ್ ನಾ ಮೊಗಸಾಲೆಯವರ ಇಡೀ ಹೋರಾಟದ ಫಲ. ಸುಂದರ ಸಂಸಾರ, ಸಮೃದ್ಧವಾದಂಥ ಬರಹ. ಅವರು ಯಾವ ಕ್ಷೇತ್ರವನ್ನು ಬಿಟ್ಟಿಲ್ಲ. ಕಾವ್ಯ ಇರಬಹುದು, ನಾಟಕ ಇರಬಹುದು, 23 ಕಾದಂಬರಿ, 15 ಕವನ ಸಂಕಲನ, 8 ಕತೆ, ವೈದ್ಯಕೀಯ ಸಾಹಿತ್ಯ, ಎಲ್ಲದರಲ್ಲೂ ಅವರಿಗೆ 32ಕ್ಕೂ ಹೆಚ್ಚು ಪ್ರತಿಷ್ಠಿತ ಪುರಸ್ಕಾರಗಳು ದಕ್ಕಿವೆ. ಇಂಥ ಒಬ್ಬ ಕಾಂತಾರದ ರಸಋಷಿಯನ್ನ, ಸ್ನೇಹಿಯನ್ನ, ಹಿರಿಯ ಸ್ನೇಹಿತನನ್ನ, ಅಜಾತ ಶತ್ರುವನ್ನ, ಈಗಲೂ ಅತ್ಯಂತ ಚಲನಶೀಲವಾಗಿ ಸೃಜನಾತ್ಮಕ ಚಟುವಟಿಕೆಯಲ್ಲಿ ತೊಡಗಿಕೊಂಡಿರುವಂಥ ನಾ ಮೊಗಸಾಲೆಯವರ ಬದುಕು, ಬರಹ, ಹೋರಾಟ ಇವೆಲ್ಲದರ ಸಮಗ್ರ ಸರಣಿಯನ್ನ ನಿಮ್ಮೆದುರು ಪ್ರಸ್ತುತಪಡಿಸಲಿಕ್ಕೆ ನನಗೆ ಅತ್ಯಂತ ಹೆಮ್ಮೆ ಇದೆ. ಇದು ನನ್ನ ಚಾನಲ್ಲಿನ ಒಂದು ಸಾರ್ಥಕ ಕಾರ್ಯ ಅಂತ ನಾನು ಭಾವಿಸ್ತೇನೆ. ಇವತ್ತಿನಿಂದ ಅದರ ಆರಂಭ. ಬನ್ನಿ, ಕೇಳೋಣ, ನೋಡೋಣ. ಅವರೊಟ್ಟಿಗೆ ಇನ್ನೂ ಹೆಚ್ಚಿನ ಆಯುಷ್ಯಕ್ಕಾಗಿ, ಕೃತಿಗಾಗಿ, ಮತ್ತಿಷ್ಟು ಸಮಾಜ, ಸಾಹಿತ್ಯ, ಸಂಸ್ಕೃತಿಯ ಸೇವೆಗಾಗಿ ನಾವು ಕಾಲದೊಟ್ಟಿಗೆ ಬೇಡೋಣ, ಪ್ರಾರ್ಥಿಸೋಣ. ಬನ್ನಿ, ಕಾಂತಾವರ ಕನ್ನಡ ಸಂಘದ ಧುರೀಣ, ದುರಂದರ ನಾ ಮೊಗಸಾಲೆಯವರ ಬದುಕು, ಹೋರಾಟ, ಪಯಣ ನಿಮಗಾಗಿ. ಮೊಗಸಾಲೆಯವರೇ ನಮಸ್ತೆ. ನಮಸ್ಕಾರ. ಬಹಳ ಕಾಲದಿಂದ ಕಾದಿದ್ದೆವು ನಾವು. ಬಹಳ 4-5 ವರ್ಷದ ಹಿಂದೆ ನೀವು ನಮ್ಮ ಊರಿಗೆ ಇಲ್ಲಿ ಕಾಂತಾವರಕ್ಕೆ ಬರಬೇಕು, ಒಂದು ಸೈಟ್ ತಗೊಳ್ಬೇಕಂತ ಹೇಳಿ ಆಗಲೇ ನೀವು ಬಹುಶಃ ಇದು ಪ್ರಾರಂಭ ಮಾಡಿದ್ದೀರಿ ಯೂಟ್ಯೂಬ್ ಚಾನಲ್. ಆಗಲೇ ನಿಮ್ಮದೊಂದು ಇಂಟರ್ವ್ಯೂ ತಗೊಳ್ಬೇಕಂತ ಹೇಳಿದ್ದೀರಿ. ಈಗ ಕಾಲ ಕೂಡಿ ಬಂದಿದೆ. ನೀವು ಬಂದದ್ದು ಸಂತೋಷ. ಜೊತೆಗೆ ಶ್ರೀಧರ್ ಗೌಡರನ್ನು ಕರ್ಕೊಂಡು ಬಂದದ್ದು ಭಾಳ ಸಂತೋಷ. ಅವರು ಇಲ್ಲಿ ಬಂದು ನಮ್ಮ ಒಂದು 2-3 ವರ್ಷದ ಹಿಂದೆ ಕನ್ನಡ ಸಂಘಕ್ಕೆ ನಮ್ಮ ಕಾರ್ಕಳ ಸಾಹಿತ್ಯ ಸಂಘದ ಅಧ್ಯಕ್ಷರ ಜೊತೆ ಬಂದು ಅವರ ಹೆಸರು ಪದ್ಮನಾಭಗೌಡರ ಜೊತೆ ಬಂದು ಫೋಟೋ ಗಿಟ ಎಲ್ಲ ತೆಗೆದು ಭಾಳ ಪ್ರೀತಿ ತೋರಿಸಿದ್ದಾರೆ. ನೀವಿಬ್ಬರೂ ಬಂದದ್ದು ನನಗೆ ತುಂಬ ಸಂತೋಷ ಇದೆ. ಇಬ್ಬರಿಗೂ ನಮಸ್ಕಾರ. ನಮಸ್ತೆ ಸರ್. ಸೊ ನಾನು ಒಂದು 5 ವರ್ಷದಲ್ಲೇ ತಂದೆಯನ್ನು ಕಳ್ಕೊಂಡು ಒಂದು ಬದುಕಿನ ಒಂದು ರೀತಿಯ ಅನಾಥ ಪ್ರಜ್ಞೆಯಲ್ಲೇ ಮತ್ತೆ ಆದರೆ ನಿಮ್ಮ ಮಾವ ಅಥವಾ ಇವರು ಅವರು ಎಲ್ಲರೂ ನಿಮ್ಮನ್ನು ಆವರಿಸಿಕೊಂಡು ನಿಮ್ಮನ್ನು ಬೆಳೆದದ್ದನ್ನು, ನಿಮ್ಮ ಬದುಕಿನ ಒಂದು ಇಡೀ ಪ್ರಯಾಣವನ್ನು ಗಮನಿಸಿದಾಗ ಅದರ ಮೊದಲ ಬಿಂದುವಾಗಿ ಕಾಣುತ್ತೆ. ಆದರೆ ನೀವು ಸಾಹಿತ್ಯಾತ್ಮಕವಾಗಿ ಬೆಳೆದ ರೀತಿಯನ್ನು ಗಮನಿಸಿದರೆ ಸಮಾಜವನ್ನು, ಸಂಸ್ಕೃತಿಯನ್ನು ಎಲ್ಲವನ್ನು ಅವಚಿಕೊಂಡು ಎಲ್ಲಿ ಏನನ್ನು ಯಾವ ರೀತಿ ಮುಟ್ಟಿಸಬೇಕೋ ಆ ರೀತಿ ಮುಟ್ಟಿಸ್ತಾ ನಿಮ್ಮದೇ ಆದಂಥ ಒಂದು ವ್ಯಕ್ತಿತ್ವವನ್ನು ಇಡೀ ನಮ್ಮ ಕರ್ನಾಟಕದ ಸಾರಸ್ವತ ಲೋಕದಲ್ಲಿ ಕಟ್ಟಿಕೊಂಡದ್ದು ಈಗ ಬಹಳ ನಿಚ್ಚಳವಾಗಿ ಕಾಣ್ತಾ ಇದೆ. ಅದು ಸಂಘಟನೆಯಿಂದ ತೊಡಗಿ, ಸಾಹಿತ್ಯದಿಂದ ಹಿಡಿದು, ವ್ಯಕ್ತಿತ್ವದಿಂದ ಹಿಡಿದು, ಮೊಗಸಾಲೆ ಅನ್ನುವಂಥ ಒಂದು ಆ ನಿಮ್ಮ ಊರಿನ ಹೆಸರೇ ನಿಮ್ಮ ಜೀವಲಯವಾಗಿ, ನಿಮ್ಮ ಸ್ವಭಾವವಾಗಿ, ಗುಣವಾಗಿ ಅದು ಕಾಣುತ್ತೆ ನಮಗೆ. ಸೊ ಈ ರೀತಿಯ ಆಸಕ್ತಿ ವೃತ್ತಿಯಿಂದ ವೈದ್ಯಕೀಯ ಆಗಬೇಕಾದದ್ದು ಇನ್ನೇನೋ ನಿರೀಕ್ಷೆ ಇತ್ತು, ನಿಮಗೆ ಆಗಲಿಲ್ಲ. ಅನಿರೀಕ್ಷಿತವಾಗಿ ನೀವು ಆಯುರ್ವೇದದ ಇದಕ್ಕೆ ಬಂದ್ರಿ, ಅಲ್ಲಿ ನಿಮ್ಮದೇ ಆದಂಥ ವ್ಯಕ್ತಿತ್ವವನ್ನು ಕಟ್ಕೊಂಡ್ರಿ, ಸಾಹಿತ್ಯದ ಮೂಲಕವೂ ಅಲ್ಲಿಯೂ ಕೃತಿ ರಚನೆ ಮಾಡಿದ್ರಿ. ಇವೆಲ್ಲ ಸಾಧ್ಯವಾದದ್ದು ಹೇಗೆ? ನೀವು ಹೇಳಿದ ಈ ಮಾತುಗಳಿಗೆ ಪೂರಕವಾಗಿ ಹೇಳುವುದಾದರೆ, ನಾನು ಕಾಸರಗೋಡು ತಾಲೂಕಿನ ಮಂಜೇಶ್ವರ ಸಮೀಪದ, ಈಗ ಎಲ್ಲರಿಗೂ ಗೊತ್ತಿರುವ, ಅಂದರೆ ಕೋಳಿಯೂರು ರಾಮಚಂದ್ರ ರಾಯರು, ಕುರಿಯ ವಿಠಲ ಶಾಸ್ತ್ರಿಗಳು ಇದ್ದಂಥ ಊರು. ಕೋಳಿಯೂರಿನ ಊರಿನವನು, ಅಂದರೆ ಒಂದು 10 ಕಿಲೋಮೀಟ್ರ್ ದೂರ ಮಂಜೇಶ್ವರದಿಂದ. ಅಲ್ಲಿ ಒಂದು ಮಧ್ಯಮ ವರ್ಗದ ಬ್ರಾಹ್ಮಣ ಕುಟುಂಬದಿಂದ ಬಂದವನು. ನನ್ನ ಒಂದು ಸಣ್ಣ ತೋಟ ಇತ್ತು. ಸುಮಾರು ಈ ದಿನಗಳಲ್ಲಿ ಆ ಕಂಡಿ ಲೆಕ್ಕದಲ್ಲಿ ಯಾರೂ ಹೇಳೋದಿಲ್ಲ. 1.5 ಕಂಡಿ ಅಂದರೆ ಒಂದು 150 ಕ್ವಿಂಟಾಲ್ ಅಡಿಕೆ, ಒಂದು 25-30 ಮುಡಿ, ಅಂದರೆ ಒಂದು ಮುಡಿ ಅಂದರೆ 40 ಕಿಲೋ ಅಷ್ಟು ಬೆಳೆ ಬರುವ ಒಂದು ಅವಿಭಕ್ತ ಕುಟುಂಬ. 10-15 ಜನ ನಮ್ಮ ಮನೆಯಲ್ಲಿ. ನನ್ನ ದೊಡ್ಡ ಅಪ್ಪ, ಚಿಕ್ಕಪ್ಪ ಮತ್ತು ಇನ್ನೊಬ್ಬರು ಚಿಕ್ಕಪ್ಪ ನಾನು ಹುಟ್ಟುವಾಗಲೇ ತೀರಿಕೊಂಡಿದ್ದಾರೆ. ಮತ್ತು 2 ಅತ್ತೆ ಅಂದರು. ಒಂದು ಪುಟ್ಟತ್ತೆ ಅಂತ, ಅಪ್ಪನ ಮೊದಲ ಅಕ್ಕ. ಆ ನಂತರ ಹಿರಿಯರು ದೊಡ್ಡತ್ತೆ ಅಂತ ನಾವು ಕರೀತಿದ್ದೆವು. ಒಬ್ಬರು ವಿಧವೆಯಾಗಿ ಬಂದವರು, ಇನ್ನೊಬ್ಬರು ಆ ಕಾಲದ ದುರವಸ್ಥೆ, ಅಂದರೆ ಇವತ್ತು ಮಕ್ಕಳಾಗಲಿಲ್ಲ ಅಂತೇಳಿ ಅದೆಲ್ಲ ಸಣ್ಣ ಪುಟ್ಟ ಕಾರಣಕ್ಕೆ ನೀನು ಬೇಡ ಅಂತ ಬೇರೆ ಮದುವೆಯಾಗಿ ಅವರಿಗೆ ಕಳಿಸಿದ್ರು. ಅವರಿದ್ದರು. ಇದರಲ್ಲಿ ಏನಂದರೆ, ಈ ದೊಡ್ಡತ್ತೆ ಮತ್ತು ಪುಟ್ಟತ್ತೆ
ಮತ್ತು ನನ್ನ ಅಪ್ಪ ಎಲ್ಲ ಈ ಸಂಸಾರದಲ್ಲಿರುವಾಗ ಇವರಿಗೆ ಎಲ್ಲಿಂದ ಬಂತೋ ಗೊತ್ತಿಲ್ಲ ಸಾಹಿತ್ಯ ಪ್ರೀತಿ ಇತ್ತು. ನಮ್ಮ ಮನೆಯಲ್ಲಿ ತಾಳೆ ಓಲೆ ಗ್ರಂಥಗಳಿದ್ದವು, ಇದರ ಪುಸ್ತಕಗಳಿದ್ದಿಲ್ಲ. ಮಧ್ಯಾಹ್ನ ಊಟ ಮಾಡಿ ನನ್ನ ಪುಟ್ಟತ್ತೆ ಅಂದರೆ ಅಪ್ಪನ ಮೊದಲ ಅಕ್ಕ, ಎರಡನೇ ಅಕ್ಕ ಅಂದರೆ ಅವರು ಮಧ್ಯಾಹ್ನ ಊಟ ಮಾಡಿ ಮಲಗ್ತಿದ್ದಿಲ್ಲ. ಇವರೆಲ್ಲ ಮಲಗ್ತಿದ್ರೆ ನಾನು ಹುಟ್ಟುವಾಗ ನನ್ನ ತಂದೆಯದ್ದು ನೆನಪು ನನಗೆ ಏನೂ ಬರುವುದಿಲ್ಲ. ಈಗ 5 ವರ್ಷದಲ್ಲಿ ಅವರು ಹೆಣ ಕೊಂಡು ಹೋಗುವುದೊಂದು ಮಾತ್ರ ಕಾಣ್ತದೆ ಅಷ್ಟೇ ಹೊರತು ಮತ್ತು ಯಾವುದೂ ನೆನಪಿಲ್ಲ, ಮುಖದ ಚರ್ಯ ಎಲ್ಲ ನೆನಪು ಬರೋದಿಲ್ಲ. ಆದರೆ ಬಹಳ ಕಷ್ಟದಲ್ಲಿ ಇದ್ದರೂ ಸಮೇತ ಮಧ್ಯಾಹ್ನ ಇವರು ಅದನ್ನು ಓಲೆಗರಿ ಗ್ರಂಥದಲ್ಲಿ ಕುಮಾರವ್ಯಾಸ ಭಾರತ, ಲಕ್ಷ್ಮೀಶ್ವರ ಭಾರತವನ್ನೆಲ್ಲ ಓದ್ತಿದ್ರು. ನಾನು ದೊಡ್ಡವನಾದ ಮೇಲೆ ಕೇಳಿದೆ ಅವರಿಗೆ, ನೀವು ಎಷ್ಟನೇ ಕ್ಲಾಸಿನವರೆಗೆ ಹೋಗಿದ್ದೇವೆ? ಹಾಗೆಲ್ಲ ಗುರುಕುಲದ ಹಾಗೆ ಶಾಲೆಗಳಿದ್ದರು. ಚಂಬಟ್ರು ಅಂತ ಯಾರೋ ಒಬ್ಬರು ಮಾಡ್ತಿದ್ದಂತೆ, ಅವರ ಮನೆಯಲ್ಲಿ ಹೋಗಿ ಇವರ ಅಕ್ಷರಾಭ್ಯಾಸ ಎಲ್ಲ ಮಾಡಿ ಕನ್ನಡ ಓದಲಿಕ್ಕೆ ಬರೀಲಿಕ್ಕೆ ಗೊತ್ತಿತ್ತು. ಮತ್ತು ಸ್ವಪ್ರಯತ್ನದಿಂದ ಅವರು ಓದಿದರು. ಈ ಓದಿ ಅದರ ಅರ್ಥವನ್ನು ಹೇಳ್ತಿದ್ರು. ಈಗ ನಮಗೆ ಹೇಳೋದು ಕಷ್ಟ. ಕುಮಾರವ್ಯಾಸ ಮತ್ತು ಲಕ್ಷ್ಮೀಶ್ವರ ಹೇಗೆ ಬಂತೋ ಗೊತ್ತಿಲ್ಲ. ಮತ್ತು ಸ್ವಲ್ಪ ಯಕ್ಷಗಾನದ ಹಿನ್ನೆಲೆ ಇತ್ತು. ನನ್ನ ತಂದೆ ಒಳ್ಳೆ ಅರ್ಥಧಾರಿ ಅಂತ ಕೇಳಿದ್ದೆ ನಾನು. ಮತ್ತು ಇವರು ಹೇಳ್ತಿದ್ರು, ನಿನ್ನ ಅಪ್ಪ ಒಳ್ಳೆ ಅರ್ಥಧಾರಿಗಳು ಅಂತ. ಕುರಿಯ ವಿಠಲ ಶಾಸ್ತ್ರಿಗಳ ಸ್ನೇಹಿತರು ಅಂತಲೂ ಹೇಳ್ತಿದ್ರು. ಮತ್ತು ಅಲ್ಲಿ ಒಂದು ದೇವಸ್ಥಾನ ಉಂಟು, ಕೋಳಿಯೂರು ಶಂಕರನಾರಾಯಣ ದೇವಸ್ಥಾನ ಅಂತ. ಅದರ ಆಡಳಿತ ಮುಕ್ತೇಶ್ವರರು ಆಗಿದ್ದರು ನನ್ನಪ್ಪ. ಆರ್ಥಿಕವಾಗಿ ಸಂಕಷ್ಟದಲ್ಲಿ ಇದ್ದರೂ ಸಮೇತ ಸಾಂಸ್ಕೃತಿಕವಾಗಿ ಅವರು ಶ್ರೀಮಂತಿಗೆ ಭಾಳ ಗಟ್ಟಿ ಇದ್ದರು, ಶ್ರೀಮಂತಿಗೆ ಇದ್ದು ಆ ಹಿನ್ನೆಲೆ ಇತ್ತೇನೋ. ಈ ಓದುವಾಗ ನನಗೆ ಆಸಕ್ತಿ ಇತ್ತು. ಮತ್ತು ಇವರಿಗೆ ತಲೆಕೀಳ ರಾಮಭಟ್ಟ ಅಂತ ಹೇಳುವವರು ಸೋದರ ಮಾವ ಇದ್ದರು. ಅವರೊಂದು ಅವಧೂತನ ಥರ. ಅವರು ಮದುವೆಯಾಗಿ ಹೆಂಡತಿ ಸತ್ಲ ಬಿಟ್ಲ ಏನೋ ನನಗೆ ಗೊತ್ತಿಲ್ಲ. ಅಂತೂ ಒಬ್ಬನ ಆಗ ಎರಡನೇ ಸಂಬಂಧವನ್ನು ಇಡಿಸಿಕೊಳ್ಳುವುದು ಅಂತ ಒಂದು ಪದ್ಧತಿ ಇತ್ತು. ಹೆಣ್ಣನ್ನು ಇಡಿಸಿಕೊಳ್ಳುವುದು ಭಾಳ ತಪ್ಪದು. ನಾನೊಂದು ಕಾದಂಬರಿ ಆ ಕಾಲದಲ್ಲಿ ಅದು ಇತ್ತು. ಈಗ ನನ್ನ ಅಜ್ಜನೂ ಒಬ್ಬಳನ್ನು ಇಡಿಸಿಕೊಂಡಿದ್ದಾಳೆ ಅಂತ ಹೇಳೋದು ಕೇಳಿದ್ದೆ ನಾನು. ಹಾಗೆ ಒಂದು ವಿಟ್ಲಪೇಟೆಯಲ್ಲಿ ಒಬ್ಬಳ ಹೆಣ್ಣು ಮಗಳನ್ನು ಇಡಿಸಿಕೊಂಡು ಅಲ್ಲಿ ಒಂದು ಸಣ್ಣ ಹೋಟೆಲ್ ಮಾಡಿಕೊಂಡಿದ್ದರು. ಅವರು ಮಾತ್ರ ಒಬ್ಬ ಅದ್ಭುತ ಜಾನಪದ ಕಲಾವಿದ. ಅವರು 15 ದಿವಸಕ್ಕೋ 20 ದಿವಸಕ್ಕೊಮ್ಮೆ ನಮ್ಮ ಮನೆಗೆ ಬಂದರೆ ಅವರು ಮಕ್ಕಳನ್ನು ದೊಡ್ಡವರನ್ನು ಕೂತ್ಕೊಳಿಸಿ ಒಂದು ಜಾನಪದ ಕಥೆಯನ್ನು ಸ್ವಂತ ಸೃಷ್ಟಿಸಿ ಹೇಳೋದು. ಅದು ಹೇಗೆ ಅಂತ ಹೇಳಿದರೆ, ಈ ಜಾನಪದ ತಜ್ಞರು ಎಷ್ಟು ಬುದ್ಧಿವಂತರು ಇರ್ತಾರಂದರೆ, ಇವತ್ತು ಹೇಳಿದ್ದನ್ನು ನಾಳೆ ಹೇಳುವುದಿಲ್ಲ. ನಮ್ಮ ಗೋವಿಂದಾಚಾರ್ಯರ ಭಾಷಣದಾಗಿ ಗೋವಿಂದಾಚಾರ್ಯರು ದಿನಕ್ಕೆ ನಿತ್ಯಂ ಹೊಸತು ಅಂತ ಹೇಳಿದಾಗ ಅವರು ಹಾಗೆ ಕಳಿಸಲದ ಕಥೆ ಈ ಸಲ ಹೇಳುವುದಿಲ್ಲ. ಆ ಕಥೆ ಹೇಳುವಾಗ ಎಲ್ಲ ಮಕ್ಕಳಿಗೂ ಖುಷಿ ಆಗ್ತಿತ್ತು. ನನಗೆ ಎಷ್ಟು ಖುಷಿ ಆಗ್ತದೆ ಅಂತಂದರೆ ಭಾವೋದ್ವೇಗಕ್ಕೂ ಆಗ್ತಿದೆ. ಅದರಲ್ಲಿ ದುರಂಥದ್ದೆಲ್ಲ ಬರುವಾಗ ಈಗಲೂ ನಾನು ಸ್ವಲ್ಪ ಭಾವಜೀವಿ. ಯಾವಾಗ ದುಃಖದ ವಿಚಾರ ಅಥವಾ ಇಂಥದ್ದು ಹಾರ್ಟ್ ಟಚಿಂಗ್ ಅಂತ ಹೇಳ್ತೇವಲ್ಲ, ಅದು ಟಿ ವಿಯಲ್ಲಿ ಸೀರಿಯಲ್ನಲ್ಲಿಯೂ ಬಂದರೆ, ಟಿ ವಿ ಸೀರಿಯಲ್ ನೋಡೋದಿಲ್ಲ, ಯುದ್ಧದ್ದೆಲ್ಲ ನೋಡುವಾಗ ಭಾಳ ಅನುಕಂಪ ಆಗ್ತದೆ. ಅಯ್ಯೋ ಸುಮ್ಮನೆ ಸಾಯ್ತಾರಲ್ಲ ಈ ಸೈನಿಕರು, ಇವರ ಮಾತನ್ನು ಕೇಳಿ ಯಾಕೆ ಹೋಗಿ ಯುದ್ಧ ಭೂಮಿಯಲ್ಲಿ ಹಾತೆ ಬೆಂಕಿಗೆ ಬಿದ್ದು ಸತ್ತಾಗ ಸಾಯ್ತಾರೆ ಅಂತ ಅನಿಸೋದು. ಹಾಗೆ ನನಗಾಯಿತು. ಅದು ನನ್ನ ಸಂವೇದನೆಯನ್ನು ಬಹುಶಃ ಜಾಸ್ತಿ ಮಾಡಿತೇನೋ ಈ ಕಥೆ ಕೇಳೋದು. ಆ ವಾತಾವರಣದಲ್ಲಿತ್ತು. ಮತ್ತು ಚಿಕ್ಕಪ್ಪನಿಗೆ ಒಂದು ಅಭ್ಯಾಸ ಇತ್ತು ಯಕ್ಷಗಾನ. ಅವರ ಸೋದರ ಮಾವ ಹೊಸೈತರು ಗಣಪತಿ ಭಟ್ ಅಂತ. ಇದೆಲ್ಲ ಯಕ್ಷಗಾನದ ಚರಿತ್ರೆಯಲ್ಲಿ ಭಾಳ ದೊಡ್ಡ ಇದು. ಹೊಸೈತರು ಗಣಪತಿ ಭಟ್ರು ದೇವೇಂದ್ರನ ಪಾತ್ರವನ್ನು ಆನೆಯಲ್ಲಿ ಬಂದು ಮಾಡ್ತಿದ್ರು ಅಂತ ಹೇಳುವ ಪ್ರತೀತಿ. ಅವರ ಮಗಳನ್ನು ಇವರಿಗೆ ಕೊಟ್ಟದ್ದು. ಯಾರಿಗೆ? ನನ್ನ ಚಿಕ್ಕಪ್ಪನಿಗೆ. ಅವರಿಂದಲೂ ಅವರ ಅಣ್ಣನಿಂದರು, ಅಂದರೆ ನನ್ನ ಚಿಕ್ಕಪ್ಪನ ಅಣ್ಣ ಅಂದರೆ ನನ್ನ ತಂದೆಯಿಂದಲೂ ಅವರಿಗೆ ಯಕ್ಷಗಾನದ ಆಸಕ್ತಿ ಇತ್ತು. ಅವರು ಈ ಅರ್ಥಗಳನ್ನು ಕೈಯಲ್ಲಿ ಬರೆದು ಬಾಯಿಪಾಠ ಮಾಡಿ ಅರ್ಥ ಹೇಳ್ತಿದ್ರು. ಅವ್ರದ್ದು ಒಡ್ಡೊಳಗದ ಅರ್ಥ ಎಲ್ಲ ಭಾಳ ಚಂದ. ಅದು ಬಾಯಿಪಾಠ, ಅದು ಸ್ವಂತ ರಚನೆ ಅಲ್ಲ, ಬರೆಯೋದು ಮತ್ತು ಅದನ್ನು ಹೇಗೋ ಬಾಯಿಪಾಠ ಮಾಡ್ತಿದ್ರು. ಅವರು ದಿನನಿತ್ಯ ಮನೆಯಲ್ಲಿ ಯಕ್ಷಗಾನ ಪ್ರಸಂಗಗಳನ್ನು, ಮುಖ್ಯವಾಗಿ ಪಾರ್ಥಿಸುಬ್ಬನ ಪ್ರಸಂಗ, ಅದನ್ನು ದಿನನಿತ್ಯ ಸಂಜೆ ಹೊತ್ತಿಗೆ ಕೂತ್ಕೊಂಡು ದೇವರ ಜಪ ಮಾಡೋದು. ಇವರೆಲ್ಲ ನಮ್ಮ ದೊಡ್ಡತ್ತೆ ಸಣ್ಣತ್ತೆ ಎಲ್ಲ ದೇವರ ಜಪ ಮಾಡಿದರೆ ಇವರು ಒಂದು ಅಲ್ಲಿ ಮಣ್ಣ ಚಿಟ್ಟೆ ಅಂತ ಇತ್ತು ಹೊರಗೆ ಜಗಲಿಯಲ್ಲಿ, ಅಲ್ಲಿ ಕೂತ್ಕೊಂಡು ಇದನ್ನು ಹೇಳುವರು. ಯಾವುದು ಈ ಪ್ರಸಂಗಗಳು. ಅದು ನನಗೆ ಎಲ್ಲಿವರೆಗೆ ಅಂದರೆ ಆ ಪ್ರಸಂಗ ಇಡೀ ಬಾಯಿಪಾಠ ಬರ್ತಿತ್ತು. ನೋಡಿ ನಿರ್ಮಲ ಜಲ ಸಮೀಪದಿ ಮಾಡಿಕೊಂಡಲು ಪರ್ಣಶಾಲೆಯ ರೂಢಿ ಬಾಲಕ ಪಂಚವಟಿಯದ ಕಾಡಿನೊಳಗೆ ಅಂತ. ಅದು ಪಂಚವಟಿ ಪ್ರಸಂಗದ ಪ್ರಾರಂಭ. ಅದರಲ್ಲಿ ಕೆಲವು ಪದ್ಯಗಳು ಇವತ್ತು ನನಗೆ ಇದು ಆಗಿದೆ. ಬನ್ನಿರೈ ಸಂಸಾರ ಸಾಗರವ ದಾಟುವರು, ಬನ್ನಿರೈ ಮೋಕ್ಷಕಾಂಕ್ಷಿಗಳು ಅಂತ. ಅದನ್ನು ಅವರು ಹೇಳ್ತಿದ್ರು. ಅತಿಕಾಯ ಹೇಳೋದು ಯಾರಿಗೆ? ದೇವೇಂದ್ರನ ಹತ್ರ ಹೋಗುವಾಗ ಆ ಪದ್ಯ ಎಷ್ಟು ಇಂಪ್ರೆಷನ್ ಅಂದರೆ, ಬನ್ನಿರೈ ಮೋಕ್ಷಾಕಾಂಕ್ಷಿಗಳು ಆಗಬೇಕು, ದೀರ್ಘ ಆಗಬೇಕು. ಅಲ್ಲಿ ಇದ್ದದ್ದು ಹೇಗೆ ಗೊತ್ತಿಲ್ಲ ಟೆಕ್ಸ್ಟ್ನಲ್ಲಿ, ಮೋಕ್ಷಕಾಂಕ್ಷಿಗಳು ಅಂತ ಚಿಕ್ಕಪ್ಪ ಹೇಳೋದು. ಈಗ ನನ್ನ ಪುಟ್ಟತ್ತೆ ಆ ಮೋಕ್ಷಾಕ ಅಂತ ಅದನ್ನು ದೀರ್ಘ ಮಾಡೋ, ಅದು ನೀನು ಹೇಳುವುದು.
ಕುಲವೇ ಸಂಹಾರವಾಗುವ ಕಾಲ ಬಂತು, ಇಳೆಯೋಳು ಬಾಳುವ ಈ ಪರಿಯಂತು ಅಂತ ಹೀಗೇನೊಂದು ಬರ್ತದೆ. ಅದು ಅವನೇ ಹೇಳೋದು. ಆಗ ಕುಲವೇ ಸಂಹಾರ ಅಂತ ಹೇಳಬೇಡ, ನಮ್ಮ ಕುಲವೇ ಹೋದೀತು. ಎಷ್ಟು ನಂಬಿಕೆ ಇತ್ತು ಆಗ ನೀವು ಈಗ ಆಗ ಮಾತಾಡುವ ಖಾಸಗಿ ಹಾಗೆ ಮಾತಾಡುವಾಗ ಯಕ್ಷಗಾನ ಅಂದರೆ ಒಂದು ದೈವಿಕ ಕಲ್ಪನೆ ನಮ್ಮಲ್ಲಿ ಇತ್ತು ಅಂತ ಹೇಳಿದರೆ, ಅದಕ್ಕೆ ನಾನೇ ಉದಾಹರಣೆ. ನಮ್ಮ ಮನೆಯಲ್ಲಿ ಯಕ್ಷಗಾನ ಪದ್ಯಗಳನ್ನು ಹೇಳುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನಮ್ಮ ಕುಲಕ್ಕೆ ಬಂದಿತ್ತು ತೊಂದರೆ ಅಂತ ಹೇಳಿದ್ದಾರೆ. ಕುಲವೇ ಸಂಹಾರ, ಕುಲವೇ ಸಂಹಾರವಾಗುವ ಕಾಲ ಬಂತು ಹೇಳುವಂಥ. ಆಗ 3 ಇದು ಮಾತ್ರೆ ಜಾಸ್ತಿ ಆಗ್ತದೆ, 2 ಅಕ್ಷರ ಜಾಸ್ತಿ ಆಗ್ತದೆ, ತಾಳ ತಪ್ತದೇನೋ ಅಂತೂ ಅದನ್ನು ಹೇಳ್ತಿದ್ರು. ಇದು ಎಲ್ಲ ನನ್ನ ಮೇಲೆ ಪ್ರಭಾವ ಬೀರಿತು. ಆ ನಂತರ ನಾನು ಶಾಲೆಗೆ ಹೋಗೋದರಲ್ಲಿ ಬಹಳ ಹಿಂದೆ, ನಾನು 3ನೇ ಕ್ಲಾಸಿಗೆ ಸೇರಿಸಿದ್ದು, 1, 2ಕ್ಕೆಲ್ಲ ಆಗ ಹೋಗಲಿಲ್ಲ. ಅಲ್ಲಿ ದೇವಸ್ಥಾನದ ಹತ್ರ ನಮ್ಮ ದೇವಸ್ಥಾನದ್ದೇ ಒಂದು ಶಾಲೆ ಇತ್ತು, ಅಲ್ಲಿಗೆ ಕೊಂಡೋಗಿ ಹಾಕಿದರು. ಅಲ್ಲಿ ಹೋಗುವಾಗ ನಾನು ಶಾಲೆಗೆ ಹೋಗಲಿಲ್ಲ, ಗುಡ್ಡೆಯಲ್ಲೇ ಕೂತದ್ದು. ಅದು ನಮ್ಮ ಮನೆಯವರಿಗೂ ಗೊತ್ತಾಯಿತು. ಅಲ್ಲಿ ಹೆಡ್ ಮಾಸ್ಟರ್ ನಿಮ್ಮ ಮಾಡಿ ಬರುವುದಿಲ್ಲ, ಇವ ಇಲ್ಲಿ ಕಲಿಯುವುದಿಲ್ಲ ಅಂಥೇಳಿ ನನ್ನ ಸೋದರ ಮಾವನ ಮನೆಗೆ ಕೊಂಡೋಗಿ ಹಾಕಿದ್ರು. ಅದು ಒಂದು ದೊಡ್ಡ ತಿರುವು ಕೊಟ್ಟಿತ್ತು ನನಗೆ. ಯಾಕಂದರೆ ನನ್ನ ಸೋದರ ಮಾವಂದರು ಆ ಕಾಲದಲ್ಲಿ ಮಿಂಚುಳ್ಳಿ ಪ್ರಕಾಶನ, ಮನೋಹರ ಗ್ರಂಥಮಾಲೆ, ಸಮಾಜ ಪುಸ್ತಕಾಲಯ, ವಿವೇಕ ಸಾಹಿತ್ಯ ಮಾಲೆ, ಇಂಥದ್ದೆಲ್ಲ ತುಂಬ ಗ್ರಂಥಮಾಲೆಯ ಪುಸ್ತಕಗಳನ್ನು ತರಿಸ್ತಿದ್ರು ಮನೆಗೆ. ಆಗ ನವಭಾರತ ಬರ್ತಿತ್ತು ಅಜ್ಜನ ಮನೆಗೆ, ವಿಕ್ರಮ ಪತ್ರಿಕೆ ಬರ್ತಿತ್ತು, ಯುಗ ವರ್ಷ ಬರ್ತಿತ್ತು. ಅದನ್ನೆಲ್ಲ ಮಧ್ಯಾಹ್ನ ಊಟ ಮಾಡಿ, ಸಾಮಾನ್ಯವಾಗಿ ಬ್ರಾಹ್ಮಣರು ಮಲಗುವುದು ಕಡಿಮೆ, ಮಧ್ಯಾಹ್ನ ಕೆಲಸ ಮಾಡಿ ಬಂದು ಕೂತ್ಕೊಂಡು ಮತ್ತೆ ಪೇಪರ್ ಬಿಡಿಸೋದು, ಓದೋದು, ಮತ್ತು ರಾತ್ರಿ ಓದುವುದು, ಅದನ್ನೆಲ್ಲ ಅವರು ಓದ್ತಿದ್ರು, ನಾನು ನೋಡ್ತಿದ್ದೆ. ಅದರ ಜೊತೆಗೆ ನಮ್ಮ ಶಾಲೆಯಲ್ಲಿ ನಾನು ಸಾಮಾನ್ಯ 6ನೇ ಕ್ಲಾಸಿಗೆ ಬರುವಾಗ ಕನ್ಯಾನದವರೇ ಆಗಿ ಅವರು ಕುಂಬಳೆಯಲ್ಲಿ ಮಾಸ್ಟರ್ ಆಗಿದ್ದವರು ಕನ್ಯಾನಕ್ಕೆ ಬಂದರು. ಕನ್ಯಾನಕ್ಕೆ ಶಂಕರ ಭಟ್ರು ಅಂತ, ಪಂಜಜ ಶಂಕರ ಭಟ್ರು ಅಂತ, ಅವರು ಸಾಹಿತ್ಯವನ್ನೇ ತಲೆಯಲ್ಲಿ ತುಂಬಿಸಿಕೊಂಡಿದ್ದರು. ಅವರು ಮೊದಲು ಬಂದು ಮಾಡಿದ್ದೇನೆಂದರೆ, ಈ ಮಕ್ಕಳಿಗೆ ಸಾಹಿತ್ಯದ ಇದನ್ನು ನೀವು ಬರಿಬೇಕು ಅಂತ, ಮಕ್ಕಳ ಬೊಕ್ಕಸ ಅಂತ ಶಾಲೆಯದ್ದು ಒಂದು ಸಂಚಿಕೆ ಇತ್ತು, ಪ್ರತಿಯೊಬ್ಬರು ಬರಿಬೇಕು ಕಡ್ಡಾಯವಾಗಿ ಅಂತ. ಆ ಕಡ್ಡಾಯವಾಗಿ ಬರೆದು ನಾವು ಎಂಥ ಬರೀಬೇಕು, ನಮ್ಮ ಬರವಣಿಗೆ ಏನೂ ಗೊತ್ತಿಲ್ಲ, ಕಾಕು ಅಕ್ಷರ ಬಿಟ್ಟರೆ ಏನೂ ಗೊತ್ತಿದ್ದಿಲ್ಲ. ಒಂದು ಸಲ ಇದೀನಬ್ಬರನ್ನು ಕರ್ಕೊಂಡು ಬಂದರು ಅವರು, ಈ ಮಕ್ಕಳಲ್ಲಿ ಸಾಹಿತ್ಯ ಪ್ರಚೋದನೆ ಮಾಡಬೇಕು ಅಂತ. ಇದೀನಬ್ಬ ಆಗ ಯಾವುದೋ ಒಂದು ಖಾಸಗಿ ಸಂಸ್ಥೆಯಲ್ಲಿ, ಸೊಸೈಟಿಯಲ್ಲೇನೋ ಅವರು ಕ್ಲಾರ್ಕ್ ಆಗಿದ್ದರು, ಒಬ್ಬರು ಶಿಶು ಸಾಹಿತಿ. ಅವರು ಈ ನಮ್ಮ ಅಡಿಕೆ ಭಟ್ರುಗಳಲ್ಲೆಲ್ಲ ಅಲ್ಲಿಗೆ ಅಡಿಕೆ ಹಾಕಲಿಕ್ಕೆ ಹೋಗುವಾಗ ಅವರಿಗೆ ಒಂದೊಂದು ಪುಸ್ತಕವನ್ನು ಕೊಡೋದು, 2 ಆಣೆಗೆ 4 ಆಣೆಗೆ ಕೊಡೋದು. ಜೀವನ ನಿರ್ವಹಣೆಗೆ ಪಾಪ ಒಳ್ಳೆ ಪದ್ಯಗಳಿರ್ತದೆ, ಅದು ಈ ಮಾಸ್ಟ್ರಿಗೆ ಕೊಟ್ಟಿದ್ದರು. ಅದನ್ನೆಲ್ಲ ಓದಿ ಇವರನ್ನೇ ಕರೆಸುವ ಅಂತ ಅವರನ್ನು ಇದೀನಬ್ಬರನ್ನು ಕಳಿಸಿದ್ರು. ಇದೀನಬ್ಬ ಎಷ್ಟು ಚೆನ್ನಾಗಿ ಹಾಡ್ತಿದ್ರು ಅಂದರೆ, ಅದು ಈ ಮಾಪಿಳ್ಳೆ ಪಾಟಿನ ಥರ. ನಂತರ ನನಗೆ ಗೊತ್ತಾದ ಭಾಳ ಚೆಂದ, ನಮ್ಮ ವೇದಘೋಷರ ಹಾಗೆ ಆ ಪದ್ಯಗಳನ್ನೆಲ್ಲ. ಕಿಂಜಂಡ್ರೈಗಳ ಐಕ್ಯಗಾನ ಮತ್ತು ಇದಕ್ಕೆ ಆರ್ಯರೋ ಮಗಳನ್ನು ಜನಪ್ರಿಯಗೊಳಿಸಿದ್ದೇ ಅವರು. ಆನಂತರ ಬೆಂಕಿ ಬಿದ್ದಿಗೆ ಮನೆಗೆ ಅಂತ ಹೇಳುವ ಪದ್ಯವನ್ನು ಜನಪ್ರಿಯ, ಕಿಂಜಂಡ್ರೈಗಳಿಗೆ ಫೋಕಸ್ ಬಂದದ್ದೇ ಇದೀನಬ್ಬರಿಂದ. ಅವರು ಈ ಪದ್ಯವನ್ನು ಹಾಡಿದರು. ಹಾಡುವಾಗ ಒಂದು ಅವರೇ ಬರೆದ ನವಿಲು ಅಂತ ಒಂದು ಪದ್ಯ ಇತ್ತು, ಆ ನವಿಲನ್ನು ಓದಿದರು. ಓದಿರುವಾಗ ಅದರಲ್ಲಿ ಎಂಥ ವಿಶೇಷ ಈಗೇನು ಕಾಣೋದಿಲ್ಲ. ಆಗ ಅದು ಏನಾಯ್ತಂದರೆ, ನವಿಲಿಗೆ ಮನುಷ್ಯನ ಹತ್ತಿರ ಸಾಕುವಾಗ ಅನ್ನ ಕೊಟ್ಟರು, ಅದಕ್ಕೆ ಅನ್ನ ಕೊಟ್ಟದ್ದು ಸತ್ತಿತು ಕತೆ. ಇದು ಶಿಶು ಪದ್ಯ. ಆ ಪತ್ತಿತು ಹೇಳುವುದನ್ನು ಅವರು ಭಾವಾಭಿನಯದಲ್ಲಿ ಹೇಳುವಾಗ ನನಗೆ ಅಳು ಬಂತು. ಅಳು ಅಂದು ನಾನು ಕೆಳಗೆ, ಆಗೆಲ್ಲ ದೊಡ್ಡ ಮಕ್ಕಳಿಗೆ ಬೆಂಚು ಕೆಳಗೆ, ನಾವು ನೆಲದಲ್ಲಿ ಕೂತವು. ನಾನು ಕಣ್ಣಲ್ಲಿ ನೀರು ಬಂತು, ಅಳ್ತೆ, ಬಿಕ್ಕಿ ಅಳ್ತೆ. ಆಗ ಇದೀನಬ್ಬರು ನಿಲ್ಲಿಸಿದರು. ಆ ಮಗು ಅಳ್ತದೆ ನೋಡಿ. ಆಗ ಮಾಸ್ಟರ್ ನನ್ನ ಹತ್ರ ಬಂದರು, ಯಾಕೆ ಅಳ್ತೀವಿ ಮಾರ ಹೇಳಿ. ನನ್ನ ಹತ್ರ ಉತ್ತರ ಇಲ್ಲ, ಯಾಕೆಂತ ಗೊತ್ತಿಲ್ಲ, ದುಃಖ ಆಯಿತು ಅವಳಿಗೆ. ಅವರಿಗೆ ಸಂತೋಷ ಆಯಿತು. ಅವರು ನನ್ನನ್ನು ಕರ್ಕೊಂಡು ಮೇಲೆ ಹೋದರು. ಇದೀನಬ್ಬ ಬೆನ್ನು ತಟ್ಟಿದೆ, ನಿನ್ನಲ್ಲಿ ಕವಿಯ ಒಂದು ಪ್ರಜ್ಞೆ ಉಂಟು ಮಾರ ಹೇಳಿದ್ರು. ನನಗೆ ಗೊತ್ತೇ ಇದ್ದಿಲ್ಲ ಕವಿ ಅಂದರೆ ಏನು ಎಂಥದ್ದು ಗೊತ್ತಿದ್ದಿಲ್ಲ. ಅದು ನನಗೆ ಸಂತೋಷ ಕೊಟ್ಟಿದ್ದು. ಆ ನಂತರ ಇವರು ಮರುದಿವಸದಿಂದ ಶುರು ಮಾಡಿದರು, ನೀವು ಬೇಕೇ ಪೇಪರ್ಮೆಂಟು, ಬೇಕೇ ಪುಸ್ತಕ, ಎಂತ ಬೇಕಾದ್ರೂ ಬರೀರಿ ಅಂತ. ಹಾಗೆ ಬರೀಲಿಕ್ಕೆ ಪ್ರಾರಂಭ ಮಾಡಿದೆ. ಬರೆದು ನಾನು ಹೈಸ್ಕೂಲಿನ ಕೊನೆಗಾಗೋ ಚಂಪು ಕಾವ್ಯದಲ್ಲಿ ಪದ್ಯ ಬರೆದು. ಚಂಪಿನಲ್ಲಿ ವೃತ್ತಗಳು ಬರೆಯುವುದು ದೊಡ್ಡ ಕಷ್ಟ ಅಲ್ಲ, ಈಗ ಸಾಧ್ಯ ಇಲ್ಲ, ಭಾಷಾ ಜ್ಞಾನ ಒಟ್ಟಿಲ್ಲ ಈಗ. ಆನಂತರ ಕಂದಗಂ ಬರೆದೊಡೆ ಕವಿಯಾದಂ ಅಂತ ಕಂದ ಪದ್ಯಗಳನ್ನು ಬರೆಯುವುದು ಭಾಳ ಕಷ್ಟ. ಅದರಲ್ಲಿ ಬರೆದೆ ಯಕ್ಷಗಾನ ಪ್ರಸಂಗಗಳನ್ನು ಬರೆದೆ ನಾನು. ಅದೆಲ್ಲ ಪ್ರಕಟ ಆಗಲಿಲ್ಲ, ಆ ಪ್ರಶ್ನೆ ಬೇರೆ. ಆನಂತರ ಕಂದ ಬರೆದು ಯಾವುದು ಅಂತ ವಿಷಯ ನೆನಪು ಬರುವುದಿಲ್ಲ. ಅಲ್ಲಿಯೇ ಇರುವ ಒಂದು ಕಂದ ಪದ್ಯ, ಅಂದರೆ ಮಾತ್ರಗಣ ಅಲ್ಲ, ಅಕ್ಷರಗಣ ಇರಬೇಕು. ಅದು ಈಗ ಸರಿ ನೆನಪು ಬರೋದಿಲ್ಲ, ನಾನು ವ್ಯಾಕರಣ ತಜ್ಞನೂ ಅಲ್ಲ. ಈಗಲೂ ಬರ್ತದೆ.
ಬಗೆಗೈ ತಂದಿರೆ ಕುಕ್ಕುಟ ನಗರಾಧೀಶ್ವರನ ಮತಿಯಿಂದಿ ಕೃತಿಯ ಮೊಗಸಾಲೆಯ ವಿಠಲನ ಸುತ ಸೊಗಸಿಂಬರೆದನು ಸುಮನಸರಿಗೆ ತಾನೋದಲ್. ಇದು ಕಂದ ಸುಮನ ಸರಿಗೆ ಬಗೆಗೈ ತಂದಿರೆ ಮನಸ್ಸಿಗೆ ಬಂದಾಗ ಕುಕ್ಕುಟ ನಗರ ಕೋಳಿಯೂರು ವಿಠಲನ ಪುತ್ರ ಸೊಗಸಿಂಬರೆದನು ಸುಮನಸರಿಗೆ ಅಂದರೆ ಒಳ್ಳೆ ಮನಸ್ಸು ಓದಿದಂತೆ ಇದನ್ನು ಬರೆದೆ. ಅದೆಲ್ಲ ಅಷ್ಟಿಗೆ ಬಹಳ ಖುಷಿಯಾಯಿತು. ಆಗ ಚೀನಾ ಮತ್ತು ರಷ್ಯಾ ಯುದ್ಧ ಪ್ರಾರಂಭ ಆಗಿತ್ತದು 60 ಈಗ ಸರಿ ನೆನಪು ಬರೋದಿಲ್ಲ. ಆಗೊಂದು ಮಾಂಬಾಡಿ ವೆಂಕಟರಮಣ ಭಟ್ಟ ಅಂತ ಹೇಳುವವರು ಪುತ್ತೂರಿನಿಂದ ಭಾರತ ಅಂತ ಒಂದು ಪತ್ರಿಕೆಯನ್ನು ವೀಕಲಿಯನ್ನು ನಡೆಸ್ತಿದ್ರು, ಸಣ್ಣ ಪತ್ರಿಕೆ. ಈಗ ಇಲ್ಲಿ ನಮ್ಮಲ್ಲಿ ಕಾರ್ಕಳದಲ್ಲಿ ಜನಬಿಂಬ ಇತ್ಯಾದಿ ಪತ್ರಿಕೆಗಳೆಲ್ಲ 4 ಪುಟದ ಪತ್ರಿಕೆ. ಆದರೆ ಪದ್ಯ ಎಲ್ಲ ಹಾಕ್ತಿದ್ರು. ಅದನ್ನು ಮಾಸ್ಟ್ರು ಕಳಿಸ್ಲಿಕ್ಕೆ ಹೇಳಿದ್ರು, ಅದು ಬಂತು. ಆ ಪದ್ಯ ಈಗ ನೆನಪು ಬರುವುದಿಲ್ಲ ನನಗೆ. ಅಲ್ಲಿ ನನಗೆ ಇದು ಖುಷಿ ಆಯಿತು, ನಾನು ಬರೆದ್ರೆ ಬರ್ತದೆ ಅಂತ. ಅಲ್ಲಿಂದ ಮತ್ತೆ ಬಂದೆ. ಆ SSLC ಮುಗೀತು. ಮಾಸ್ಟ್ರಿಗೆ ಎಲ್ಲಿವರೆಗೆ ಅಂತ ಹೇಳಿದರೆ ಅವರ ಮಕ್ಕಳಿಗಿಂತಲೂ ಹೆಚ್ಚು ನನ್ನನ್ನು ಮನೆಗೆ ಕರೆದು ಅವರ ಹೆಂಡತಿ, ನಾವೆಲ್ಲ ಆಗ ಬಡತನದಲ್ಲಿದ್ದವರು. ಅಲ್ಲಿ ಬೇಡ ಅಂತ ಹೇಳಿದ್ರು ಊಟ ಮಾಡಿಸೋದು, ತಿಂಡಿ ಕೊಡೋದು, ಮಾಡೋದು. ಇಲ್ಲಿವರೆಗೆ ಅಂತ ಹೇಳಿದರೆ ಅವರ ಹೆಂಡತಿ ಪೇಪರ್ ವ್ಯಾಲ್ಯೂಯೇಷನ್ ಮಾಡಿದಲ್ಲಿ ಕನ್ನಡಕ್ಕೆ ಎಷ್ಟು ಬಂತು ಅಂತ ನೋಡಿ ನಾನು ಓದುವಾಗ ನಿನಗೆ ಇಷ್ಟು ಮಾರ್ಕ್ ಬಂದಿದೆ ಮಗ ಅಂತ ಹೇಳುವರು. ಅಷ್ಟರವರೆಗೆ ನನ್ನನ್ನು ಪ್ರೀತಿಯಲ್ಲಿ ನೋಡಿದ್ದಾರೆ. ಅವರ ಮಗ ಸೂರ್ಯನಾರಾಯಣ ಪಂಜಾಬಿ ಅಂತ ಯಕ್ಷಗಾನ ಕ್ಷೇತ್ರದಲ್ಲಿ ಭಾಳ ಕೆಲಸ ಮಾಡಿದೆ. ಬೇಗ ಸತ್ತೋದ ಪಾಪ. ಅವನನ್ನು ಒಂದು ಕಾದಂಬರಿಯನ್ನು ಸಿನಿಮಾ ಮಾಡಬೇಕು ಅಂತ ಹೇಳಿದ್ರೆ ಹೊರಟಿದ್ದ. ಅದಕ್ಕೆಲ್ಲ ಸ್ಕ್ರಿಪ್ಟ್ ಎಲ್ಲ ರೆಡಿ ಆಗಿತ್ತು. ದುರಂತದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ. ಇಲ್ಲಾಂದರೆ ಆಗ್ತಿತ್ತೇನೋ. ಅದಿರಲಿ. ಹಾಗೆ ನಾನು ಪದ್ಯ ಬರೀಲಿಕ್ಕೆ ಪ್ರಾರಂಭಿಸಿದೆ. ಆ ನಂತರ SSLC ಆಯಿತು. SSLC ಆದ ನಂತರ ಏನು ಮಾಡಬೇಕಂತ ಗೊತ್ತಿಲ್ಲ, ಗೈಡೆನ್ಸ್ ಇಲ್ಲ. ಈಗ ನನ್ನ ದೊಡ್ಡಮ್ಮನ ಮಕ್ಕಳೆಲ್ಲ ಭಾರಿ ಶ್ರೀಮಂತರು, ಉರಿಮಂಜಲು ಫ್ಯಾಮಿಲಿ. ನನ್ನ ಕಾಸಾ ದೊಡ್ಡಮ್ಮ ಉರಿಮಂಜಲು ರಾಮಭಟ್ರು, ಮತ್ತು ಇನ್ನು ಅಲ್ಲಿ ದೊಡ್ಡ ದೊಡ್ಡ ಘಟಾನುಘಟಿಗಳೆಲ್ಲ ಇದ್ದರು. ಆಯಿತು, MLA ಎಲ್ಲ ಮತ್ತೆ ಆದವ್ರು ಆಗಲ್ಲ. ಆದರೆ ನಮ್ಮಲ್ಲಿ ಕೀಳೆರಿಮೆ ಇತ್ತು, ಬಡತನ ಇತ್ತು ನಮ್ಮಲ್ಲಿ. ಅವ್ರ ಹತ್ರ ಹೋಗಿ ನಾವು ಅನುಭವ ಕೇಳೋದು ಹೇಳು ಅಥವಾ ಕೇಳಲಿಕ್ಕೆ ನಾನು ಹೋಗ್ತೇನೆ ಅಂತೇಳಿ ಅವರೆಲ್ಲ ನಿನಗೆ ಹೇಳ್ತಾರೆ ಮಾರೆ, ನಾವು ಬರೀ ಪಾಪದವರು. ಪಾಪದಂದರೆ ಬಡವರು. ನಮಗೆ ಅವರ ಸಹಪಂಕ್ತಿಯಲ್ಲಿ ಏನೋ ಊಟ ಕೊಡ್ತಿದ್ರು. ಅವರನ್ನು ಇದು ಮಾಡಿದ್ದಲ್ಲ, ಅವರ ಇದು ದೊಡ್ಡ ಸ್ಥಿತಿ ಇತ್ತಲ್ಲ, ಫ್ಯೂಡಲ್ ಅಲ್ಲ. ಶ್ರೀಮಂತಿಗೆ ಇದ್ದಲ್ಲಿ ಸಹಜವಾಗಿ ಫ್ಯೂಡಲ್ ಬರ್ತದೆ. ನಾವು ಬಡತನ ಇದ್ದದ್ರಿಂದ ಫ್ಯೂಡಲ್ನ ವಿರೋಧಿಗಳಾದ ಯಾಕೆಂದರೆ ನಮ್ಮಲ್ಲಿ ಬಡತನ ಇದ್ದ ಕಾರಣ ಇನ್ನೊಬ್ಬನ ನೋವು ನಮಗೆ ಅರ್ಥ ಆಗ್ತದೆ. ಹಾಗಾಗಿ ನನ್ನ ಕೃತಿಗಳಲ್ಲಿ ನಾನು ಫ್ಯೂಡಲ್ ವಿರೋಧಿಯಾಗಿಯೇ ಬೆಳೆದೆ. ಮತ್ತು ಇವತ್ತು ಸಹ ಅದನ್ನೇ ಬರೆಯೋದು. ಆದರೆ ಅದು ಸರಿಯಲ್ಲ, ಅಮಾನವೀಯತೆ ಅಂತ ಹೇಳೋದಿತ್ತು. ಅವ್ರ ಮನೆಗೆ ಓದಿಗೆ ಸಪೋರ್ಟು ಮಾಡಲಿಲ್ಲ. ಆನಂತರ ನನ್ನ ಸೋದರ ಮಾವನ ಹೆಂಡತಿಯ ತಂದೆ ಒಬ್ಬರು ಆಯುರ್ವೇದ ವಿದ್ವಾನ್, ಪದ್ಯಾಣ ಭೀಮಭಟ್ಟ ಅಂತ. ಅವರಿಗೆ ಅವರ ಮಕ್ಕಳಿಗೆಲ್ಲ ನಾನು ಈ ಪದ್ಯಗಿದ್ದೆ ಬರೆಯುವುದು ಗೊತ್ತಾಗಿ ಖುಷಿ ಇತ್ತು. ನಾವು ಉಡುಪಿಗೆ ಹೋಗುವ, ಅಲ್ಲಿ ನೀನು MA ಮಾಡು, ಮೊದಲು MGMಗೆ ಹೋಗುವಂತ ಹೋಯ್ತು. ಹಾಗೆ MGMಗೆ ಹೋದೆವು. MGMಗೆ ಹೋಗುವಾಗ ಅಲ್ಲಿ ಏನಾಯ್ತು ಅಂದರೆ ಎಲ್ಲ ಅಡ್ಮಿಷನ್ ಖಾಲಿ ಆಗಿದೆ. ಇಲ್ಲಿಲ್ಲ, ನೀವು ಪೂರ್ಣ ಪ್ರಜ್ಞಾಕ್ಕೆ ಟ್ರೈ ಮಾಡಿ ಹೇಳಿದ್ರು. ಪೂರ್ಣ ಪ್ರಜ್ಞಾಕ್ಕೆ ಹೋಗುವಾಗ ಅಲ್ಲಿಗೂ ಆಯಿತು. ಹಾಗಾದ್ರೆ ಇನ್ನೆಂತ ಮಾಡೋದು, ನೀನು ಮನೆಗೆ ಹೋದರೆ ಅಡಿಕೆ ಇಕ್ಕಲಿಕ್ಕೆ ನಾವು ಅಣ್ಣಂದರು ಇಬ್ಬರು ಆಗಲೇ SSLC ಅಲ್ಲ, ಇದು ESSLC ಎಲಿಮೆಂಟ್ರಿ ಸ್ಕೂಲ್ ಲೀವಿಂಗ್ ಸರ್ಟಿಫಿಕೇಟ್, 8ನೇ ಕ್ಲಾಸಿಗೆ ಒಂದು ಸರ್ಟಿಫಿಕೇಟ್, ಎಲಿಮೆಂಟ್ರಿ ಸ್ಕೂಲ್ ಲೀವಿಂಗ್ ಸರ್ಟಿಫಿಕೇಟ್ ಅಂತ ಅವರು ಮಾಡಿ ಮನೆಯಲ್ಲೇ ಕೂತರು. ಮುಂದೆ ಓದಲಿಕ್ಕೆ ಸಾಧ್ಯ ಇಲ್ಲ, ಬಡತನ. ಎರಡನೇದು ಮನೆಯ ತೋಟವನ್ನು ನೋಡಿಕೊಳ್ಳಿಕ್ಕೆ ಚಿಕ್ಕಪ್ಪನಿಗೆ ಆಗಲೇ 60 ದಾಟಿರ್ಬೋದು. ಹಾಗಾಗಿ ಅವರು ಕೂತಿದ್ರು. ಇವನನ್ನಾದರೂ ಓದಿಸುವ ಅಂತ ಹೇಳಿ ಅವರಿಗೆ ಮನಸ್ಸಿತ್ತು. ಹಾಗೆ ಹೋದೆವು. ಅಲ್ಲಿ ಉಡುಪಿಯಲ್ಲಿ ಏನು ಮಾಡೋದು,